ಈ ಕಾಂಗ್ರೆಸ್ನ ಈ ಒಂದು ಯೋಜನೆಗಳು ಅಥವಾ ಅಭಿವೃದ್ಧಿಯನ್ನ ಅಥವಾ ಈ ಮಾಡೆಲ್ ಅನ್ನ ಬೇರೆ ಬೇರೆ ಪಕ್ಷಗಳು ಬಿಜೆಪಿ ಅವರು ಬಿಹಾರದಲ್ಲಿ ಎಲ್ಲಾ ಕಡೆ ಮಾಡ್ತಿದ್ದಾರೆ ಅಂತ ನೀವು ಹೇಳಿದ್ರಿ. ನೀವು ನಿಮ್ಮ ಪಕ್ಷ ಆಡಳಿತ ಇಟ್ಕೊಂಡು ನಿಮ್ಮ ಮಾಡೆಲ್ನ ಬಿಹಾರದಲ್ಲಿ ಯಾಕೆ ಸಕ್ಸಸ್ ಮಾಡ್ಕೊಳಕ್ಕಾಗಿಲ್ಲ? ನಿಮ್ಗೆ ಬೇರೆ ಬೇರೆ ಕಡೆ ಯಾಕೆ ಸಕ್ಸಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ? ಹೌದೌದು, ನಾವು ವಿಫಲ ಆಗ್ಬಿಟ್ವಿ. ಸಿಂಧೂರವ್ರೆ, ನಿಮ್ ಮಾತು ಅಕ್ಷರ ಸಹ ಸದ್ಯ ವಿಫಲ ಆಗ್ಬಿಟ್ವಿ. ನಾವ್ ಯಾಕೆ ವಿಫಲ ಆದ್ವಿ ಅಂದ್ರೆ ಬಿಜೆಪಿ ತರ ಮತಗಳ ತರ ನಮ್ಗೆ ಮಾಡಕ್ ಬರ್ಲಿಲ್ಲ. ಬಿಜೆಪಿ ತರ ನಮ್ಗೆ ಮತ ಖರೀದಿ ಮತಗಳತನ ಮಾಡಿದ್ರ, ತೆಲಂಗಾಣದಲ್ಲಿ ಹಂಗಾದ್ರೆ ಮತಗಳತನ ಮಾಡಿದ್ರ ನೀವು? ಇಲ್ಲ, ನಾವಲ್ಲಿ ಜನ ಮನವೊಲಿಸ್ಲಿಕ್ಕೆ ಸಾಧ್ಯ ಆಗಿತ್ತು, ನಾವು ಮಾಡಿದ್ವಿ. ಬಿಜೆಪಿ ಏನ್ ಮಾಡಿದೆ ಅಂದ್ರೆ ಮತಗಳತನ ಮಾಡ್ತಾ ಇರೋದು ಒಂದು ಅಂದ್ರೆ, ಎರಡನೇದು ಮತ ಖರೀದಿ. ನೀವು ನೋಡಿರ್ಬೇಕು, 20 ವರ್ಷದಿಂದ ಅಲ್ಲಿ ನಿತೀಶ್ ಇದ್ರೆ 11 ವರ್ಷದಿಂದ ಮೋದಿ ಅವರೇ ಇದ್ದಾರೆ. ಯಾವತ್ತಾದ್ರೂ 10,000 ರೂಪಾಯಿ ಯಾಕೆ ಮಹಿಳೆಯರ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ ಹಾಗಾದ್ರೆ? 75 ಲಕ್ಷ ಮಹಿಳೆಯರ ಅಕೌಂಟ್ಗೆ ನೈತಿಕತೆ ಇದೆಯಾ? ಅವ್ರಿಗೆ ನೈತಿಕತೆ ಇದೆಯಾ? ಎಸ್ಐಆರ್ಗೆ ವಿರೋಧ ಯಾಕೆ ವ್ಯಕ್ತವಾಗ್ತಾ ಇದೆ? ಕ್ಷಮಿಸಿ, ಎಸ್ಐಆರ್ಗೆ ಯಾಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ? ನೋಡಿ, ಇಲ್ಲ, SIR ಏನ್ ಗೊತ್ತಾ, ಒಂದು ವೈಜ್ಞಾನಿಕ ರೀತಿಯಲ್ಲಿ ಇರಬೇಕು. ಕೆಲವು ಓಟ್ಗಳನ್ನ ಕಟ್ ಮಾಡ್ಲಿಕ್ಕೋಸ್ಕರ ಅಥವಾ ಕೆಲವರನ್ನ ಬೆದರಿಸ್ಲಿಕ್ಕೋಸ್ಕರ ಮುಂಚೆನೆ ಹೌ ಡು ಯು ಡಿಸೈಡ್ ಇಟ್? ಅದು ಸೈಂಟಿಫಿಕಲ್ ಆಗ್ತಾ ಇಲ್ಲ ಅಂತ ನೀವು ಅದಕ್ಕೆ ಕಾರ್ಯ ಆಗಕ್ ಮುಂಚೆನೆ ಹೇಗ್ ಡಿಸಿಷನ್ ತಗೊಳ್ತೀರಿ? ಚುನಾವಣಾ ಆಯೋಗದ ಮೇಲೆನೆ ನಂಬಿಕೆಗಳಿಲ್ಲ ಅಂದ್ಮೇಲೆ ಆಯ್ತು, ಅದಕ್ಕೆ ನೀವು ಯಾವ್ದಾದ್ರು ಒಂದು ಸಂಸ್ಥೆ ಇದೆಯಾ ಹೇಳಿ. ಚುನಾವಣಾ ಆಯೋಗ ಬಿಟ್ಟು ಬೇರೆ ಯಾವ್ದಾದ್ರು ಸಂಸ್ಥೆ ಇದೆಯಾ ಹೇಳಿ ಹಾಗಾದ್ರೆ. ಚುನಾವಣಾ ಆಯೋಗ, ನಿಮ್ ಮಾತು ಸರಿ ಇದೆ, ನಿಮ್ ಮಾತು ತುಂಬಾ ಚೆನ್ನಾಗಿದೆ. ನನಗೆ ಒಂದೇ ಒಂದು ನಿಮಿಷ ಟೈಮ್ ಕೊಡಿ. ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ, ನ್ಯಾಯಸಮ್ಮತವಾಗಿ, ಪಾರದರ್ಶಕವಾಗಿ ಕೆಲಸ ಮಾಡಿದ್ರೆ ಚೆನ್ನಾಗಿತ್ತು. ಚುನಾವಣಾ ಆಯೋಗ ಬಿಜೆಪಿಯ ಮೋರ್ಚಾ ತರ, ಬಿಜೆಪಿಯ ಕಚೇರಿನಲ್ಲಿ ಕೂತ್ಕೊಂಡು ಕೆಲಸ ಮಾಡೋ ತರ ಮಾಡಿದಾಗ ಏನಾಗುತ್ತೆ? ನಾವು ಮಹದೇವಪುರದಲ್ಲಿ ನಾವು ಬಹಿರಂಗ ಮಾಡಿದ್ವಿ, ನಾವು ಹರಿಯಾಣದಲ್ಲಿ ಬಹಿರಂಗ ಮಾಡಿದ್ವಿ. ಯಾರೋ ಅಮೆರಿಕನ್ ಮಾಡೆಲ್, ಕೆನಡಾ ಮಾಡೆಲ್ ಒಂದೇ ಹೆಸರು 20 ಫೋಟೋಗಳಿದ್ದು 20 ಮತದಾರರು ಹೆಂಗಾದ್ರು ಅವರು 20 ಜಾಗಗಳಲ್ಲಿ. ಆಮೇಲೆ ಬಿಹಾರಲ್ಲಿ ಒಂದೇ ಮನೆಯಲ್ಲಿ 918 ಮತಗಳು ಒಂದೇ ಅಡ್ರೆಸ್ ಅಲ್ಲಿ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಇದೆ? ಮಹದೇವಪುರದಲ್ಲಿ ನಿಮ್ಮ ಸರ್ಕಾರನೇ ಇತ್ತಲ್ಲ ಅವಾಗ ಎಲೆಕ್ಷನ್ ನಡೆಯುವಾಗ, ನೀವು ನೋಡ್ಕೊಳ್ಬೇಕಾಗಿತ್ತು. ಯಾಕೆ ನೋಡ್ಕೊಳ್ಳಿಲ್ಲ? ಅದನ್ನ ಹೇಳಿದಕ್ಕೆ ತಾನೇ ನೀವು ರಾಜಣ್ಣ ಅವ್ರನ್ನ ಹೊರಗೆ ಕಳಿಸಿದ್ರೆ ನಿಮ್ಮ ಪಕ್ಷದಿಂದ ಸಚಿವ ಸ್ಥಾನದಿಂದ. ಚುನಾವಣಾ ಆಯೋಗ ರಾಜ್ಯ ಸರ್ಕಾರದ ಅಂಡರ್ ಬರೋದಿಲ್ಲ, ಕೇಂದ್ರ ಸರ್ಕಾರದ ಅಂಡರ್ ಬರುತ್ತೆ. ಚುನಾವಣಾ ಆಯೋಗ ಮಾತಾಡಿ ಪಾಟೀಲ್ರೆ, ಮಾತಾಡಿ. ಮೇಡಮ್, ನಟರಾಜ್ ಗೌಡ್ರ ಮಾತು ಕೇಳಿ ನಂಗೆ ಜೋಕ್ಸ್ ಆಫ್ ದಿ ಮಿಲಿಯನಿಯಂ ಯಾವಂದ್ರೆ ಇವ್ರದೆಲ್ಲ ಫುಲ್ ಮಾತುಗಳು. ಬಹುಶಃ ಇತಿಹಾಸ ಓದೋದಿಲ್ಲ. ಓಟ್ ಚೋರಿ ಇರ್ಲಿ, ಚುನಾವಣಾ ಆಯೋಗದ ಇವ್ರು ಏನೇನು ಕಾಂಗ್ರೆಸ್ ಸರ್ಕಾರ ಪಂಡಿತ್ ನೆಹರು ಅವ್ರು ಹಿಡಿದು ಇಲ್ಲಿವರೆಗೆ ಏನೇನ್ ಮಾಡಿದ್ರು ಇತಿಹಾಸ ಇದೆ. ಈಗ ಉಲ್ಟಾ ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್ ಮೋದಿಜಿ ಅವರ ಮಾಡೆಲ್ ಆಗಿಬಿಟ್ಟಿದ್ದಾರೆ. ಇವ್ರದೆಲ್ಲ ಕಳ್ತನ ಮುಚ್ಚುಗಿದಾವ್. ಎಲ್ಲಿವರೆಗೆ ವೋಟರ್ ID ಕಾರ್ಡ್ಗಳು ಇಲ್ಲಾಗಿದ್ದು ಅಲ್ಲಿವರೆಗೆ ಇವ್ರು ಗೆಲ್ಕೋತ್ ಬಂದಿದ್ದಾರೆ. ವೋಟರ್ ID ಕಾರ್ಡ್ ಆದ್ಮೇಲೆ ಕಾಂಗ್ರೆಸ್ ಯಾವಾಗೂ ಫುಲ್ ಮೆಜಾರಿಟಿ ಗೆಲ್ಲಿಲ್ಲ. ಕಾಂಗ್ರೆಸ್ದ ಮೊದ್ಲಿನ ಇತಿಹಾಸ ಸ್ವಲ್ಪ ಇವ್ರ ಓದ್ಬೇಕು. ಇದು ಬರೀ ಕಾಂಗ್ರೆಸ್ ಮೇಲೆ ಕಣ್ಣು ಮುಚ್ಚಿ ಪ್ರೀತಿ ಮಾಡುವಂತ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ನಟರಾಜ್ ಗೌಡ್ರಿಗೆ ಅಂದ್ರೆ ಮೆಚ್ಚಬಹುದು. ಅದ್ರ ಪ್ರಾಕ್ಟಿಕಲ್ ಮಾತಾಡ್ಲಿಕ್ಕೆ ಕಲಿಬೇಕು ಸ್ವಲ್ಪ. ನಿಜ ಏನಂತ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಬಂದ ಮೇಲೆ ಟ್ರಾನ್ಸ್ಪರೆನ್ಸಿ ಬಂದಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ. ಚುನಾವಣಾ ಆಯೋಗದ ಆಯ್ಕೆ ಹೆಂಗ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಟ್ರಾನ್ಸ್ಪರೆನ್ಸಿ ಬಂದಿದೆ ಅಂತ ನಾನು ಒಬ್ಬ ಕಾಮನ್ ಮ್ಯಾನ್ ಆಗಿ ನಾನು ಒಪ್ಕೊಳಕ್ ರೆಡಿ ಇಲ್ಲ. ಕೆಲವು ಬದಲಾವಣೆಗಳಾಗಿದೆ ಅನ್ನೋದನ್ನ ಒಪ್ಕೊಳ್ಬಲ್ಲೆ ನಾನು. ಅದೇ 100% ನಾವು ಎಲ್ಲಿ ಹೇಳ್ತಾ ಇದ್ದೇವೆ. ಇನ್ನು ಟೈಮ್ ಬೇಕಲ್ವಾ ಮೇಡಮ್? 70 ವರ್ಷ ಕಾಂಗ್ರೆಸ್ ಆಡಳಿತ ಇದೆ ಈ ದೇಶದಲ್ಲಿ. ಆ 70 ವರ್ಷದ ಎಲ್ಲ ಸರಿ ಮಾಡಾಕ 10 ವರ್ಷ ಪಾಟೀಲ್ರೆ ಮಾತಾಡ್ತೀನಿ. ಎಸ್ ಗೋವಿಂದರಾಜ್ ಅವರೇ, ನಿಮ್ ಪ್ರಶ್ನೆಗಳು. ನಟರಾಜ್ ಗೌಡ್ರೆ, ನಿಮ್ಗೆ ಪ್ರಶ್ನೆ ಕೇಳಲಿಕ್ಕೆ ಬಿಜೆಪಿ ವಕ್ತಾರರು ತಯಾರಿದ್ದಾರೆ. ನೋಡಿ ಮೇಡಮ್, ಅಲ್ಲ SIR ನ ಮಾಡಿ ಇವ್ರಿಗೆ ಚುನಾವಣೆ ಗೆಲ್ತವ್ರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕೂಡ ಆರೋಪ ಮಾಡಿದ್ರು. ಆದರೆ ಇದೇ SIR ವಿಚಾರವಾಗಿ ಈ ಚುನಾವಣಾ ಆಯೋಗ ಅವರು ಒಂದು ಮಾಹಿತಿ ಕೇಳಿದ್ರು. ಸುಮಾರು 7,61,00,000 ಸುಮಾರು 40 ಲಕ್ಷ ಡೆಲೀಟ್ ಆದಂಥ ಸಂದರ್ಭದಲ್ಲಿ ನಿಮಗೆ ಯಾರಾದರೂ ಇಲ್ಲಿ ಸೇರಿಸುವಂಥದ್ದು ಅಧಿಕೃತವಾಗಿ ವಿಳಾಸಗಳು ಮತ್ತೊಂದಿದ್ದರೆ ನೀವು ಕೂಡ ಬಂದು ಸೇರಿಸುವಂಥ ಕೆಲಸ ಮಾಡ್ಬೋದು ಅಂದಾಗ ಇವರು ಕಾಂಗ್ರೆಸ್ನವರು ಇರಲಿಲ್ಲ, ಮತ್ತು ಅಲ್ಲಿ ಬಿಹಾರದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪಕ್ಷಗಳು ಯಾರೂ ಹೋಗಿ ಅದನ್ನು ಸರಿ ಇದೆ ಸೇರಿಸ್ಕೊಳ್ಳಿ ಅಂತ ಕೆಲಸನ ಮಾಡಲೇ ಇಲ್ಲ. ಯಾಕೆಂದರೆ ಇದೇ ಚುನಾವಣಾ ಆಯೋಗ ಓಟ್ ಚೋರಿ ಅಂತ ಆರೋಪ ಮಾಡಿದಂಥ ರಾಹುಲ್ ಗಾಂಧಿಗೆ ನಿಮ್ಮಲ್ಲಿ ಯಾವುದನ್ನ ದಾಖಲೆಗಳಿದ್ರೆ ತಂದ್ಕೊಡಿ ಅಂತಂದ್ರು ಕೂಡ ಎಲ್ಲರೂ ಕೂಡ ಓಡೋದ್ರು. ಇಲ್ಲಿವರೆಗೂ ವಾಪಸ್ ಬಂದಿಲ್ಲ. ನಮ್ಮ ಹತ್ರ ದಾಖಲೆ ಇದೆ, ತಗೊಳ್ಳಿ, ಇದನ್ನು ಸರಿ ಮಾಡಿ ಅನ್ನೋ ಕೆಲಸನ ಕರ್ನಾಟಕದಲ್ಲೂ ಮಾಡಲಿಲ್ಲ, ಮಾದೇಪುರದಲ್ಲೂ ಮಾಡಲಿಲ್ಲ, ರಾಜಾಜಿನಗರದಲ್ಲೂ ಮಾಡಲಿಲ್ಲ. ಇವತ್ತು ಶಾಂತಿನಗರಲ್ಲೂ ಕೂಡ ಮೇಡಮ್ ಇದೇ ಕಾಂಗ್ರೆಸ್ 40,000 ಲೀಡಿಂದ ಗೆದ್ದಿದೆ. ಚಾಮರಾಜಪೇಟೆಯಲ್ಲಿ 45,000 ಲೀಡಿಂದ ಕಾಂಗ್ರೆಸ್ನ ಜಮೀರ್ ಅಹಮದ್ ಖಾನ್ ಗೆದ್ದಿದ್ದಾರೆ. ಇದೇ ನಮ್ಮ ಇದರಲ್ಲಿ
ಪುಲ್ಕೇಶಿ ನಗರದಲ್ಲಿ ಜಾರ್ಜ್ ಅವರು ಮೇಡಮ್ ಕಾಂಗ್ರೆಸ್ ಎಲ್ಲೆಲ್ಲಿ ಗೆದ್ದಿದೆ ಅಲ್ಲಿ ಜನ ಪ್ರಾಮಾಣಿಕವಾಗಿ ವೋಟ್ ಹಾಕಿದ್ದಾರೆ. 70,000 ಲೀಡ್ ಬಂದಿದೆ. ಹೇಗೆ ಬಂತ ಹಾಗಾದ್ರೆ? ವೋಟ್ ಚೋರಿ ಆಗಿದೆ ಅಷ್ಟೇ, ಬೇರೆ ಏನು ಇಲ್ಲ. ಒಂದು ನಟರಾಜ್ ಗೌಡ್ರೆ, ಬಿಹಾರದಲ್ಲಿ ನಿಮ್ಮ ಸ್ಥಳೀಯ ನಾಯಕತ್ವ ಫೇಲ್ಯೂರ್ ಆಗಿದೆ ಅನ್ನೋದನ್ನ ಯು ಹ್ಯಾವ್ ಟು ಅಕ್ಸೆಪ್ಟ್, ಒಪ್ಕೊಳ್ಬೇಕು ನೀವು ಅದನ್ನ ಬಿಟ್ಟು ನೀವು ನೋಡ್ರಿ ಕಾಂಗ್ರೆಸ್ ಇದು ನಟರಾಜ್ ಗೌಡ್ರೆ ಮಾತಾಡಿ ಒಂದ್ ನಿಮಿಷ ಪ್ಲೀಸ್ ಮಾತಾಡಿ. ಮಾತು ಮತ್ತೆ ಸಿಂಧೂರವ್ರೆ ತಮ್ಮ ಮಾತಲ್ಲಿ ಒಂದು ನಿಮ್ಮ ಮಾತು ಸ್ಟಾರ್ಟ್ ಆಗಿದೆ. ಕಾಂಗ್ರೆಸ್ ಗೆದ್ದಿತ್ತವು ವೋಟ್ ಚೋರಿ ಆಗಿಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಗೆದ್ದಿರುತ್ತವು ಕೂಡ ವೋಟ್ ಚೋರಿ ಪ್ರಯತ್ನ ಆಗಿರುತ್ತೆ. ಆಳಂದದಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಆಳಂದದಲ್ಲಿ ಚುನಾವಣಾ ಆಯೋಗನೇ ಒಪ್ಪಿಕೊಂಡು ಬಿಟ್ಟು ವೋಟ್ ಚೋರಿ ಆಗ ಪ್ರಯತ್ನ ನಡೀತಾ ಇತ್ತು. ದೂರು ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ತನಿಖೆ SIT ಆಗಿ ತನಿಖೆ ನಡೀತಾ ಇದೆ. ನಿಮ್ಗೆ ಗೊತ್ತಿರ್ಬೇಕು, ಚುನಾವಣಾ ಆಯೋಗ ಒಪ್ಕೊಂಡಿದೆ ವೋಟ್ ಚೋರಿ ಆಗ್ತಾ ಇತ್ತು ಆಳಂದದಲ್ಲಿ ಅಂತ. ಕಾಂಗ್ರೆಸ್ ಗೆದ್ದಿರೋ ಜಾಗದಲ್ಲೂ ಕೂಡ ನಾವು ಕಾಂಗ್ರೆಸ್ ಗೆದ್ದಿರೋ ಜಾಗದಲ್ಲೂ ವೋಟ್ ಚೋರಿ ಆಗಿದ್ದು, ನಾವು ವೋಟ್ ಚೋರಿ ಆಗಿರೋದನ್ನ ನಾವು ಅದಕ್ಕೆ ತನಿಖೆ ಮಾಡಿಸಿದ್ದೆ ಅಂತ ಇರೋದು. ನಾವು ಎಲ್ಲಾ ಜಾಗದಲ್ಲಿ ಹರಿಯಾಣದ್ದು, ಮಹಾರಾಷ್ಟ್ರದ್ದು, ಆಮೇಲೆ ಬಿಹಾರದ್ದು, ಕರ್ನಾಟಕದ್ದು ಎಲ್ಲಾ ದಾಖಲಾತಿಗಳನ್ನ ಚುನಾವಣಾ ಆಯೋಗ ಕೊಟ್ಟಿದ್ದೀವಿ. ಚುನಾವಣಾ ಆಯೋಗ ಬಿಜೆಪಿ ವಕ್ತಾರರುಗಳು ಮತ್ತು ಬಿಜೆಪಿ ನಾಯಕರ ಹಿಂದೆ ಅಡಿಕೊಂಡು ಕೂತಿದೆ. ಅವರು ಧೈರ್ಯವಾಗಿ ಬಂದು ತನಿಖೆಯನ್ನು ಮಾಡಿಸ್ಬೇಕು, ದಾಖಲಾತಿಯನ್ನು ಕೊಡಬೇಕು. ಮತ್ತೆ ಪಾಟೀಲ್ ಸಾಹೇಬರು ಹೇಳಿದ್ರು ಏನು ಟ್ರಾನ್ಸ್ಪರೆನ್ಸಿ ಬಂದಿದೆ ಅಂತ. ಅಲ್ಲ ರೀ, ನರೇಂದ್ರ ಮೋದಿ, ಅಮಿತ್ ಶಾ ಅವರು ಕುತ್ಕೊಂಡು ಚುನಾವಣಾ ಅಧಿಕಾರಿ ಯಾರಾಗಬೇಕು ಅಂತ ಚುನಾವಣಾ ಆಯುಕ್ತರು ನೇಮಕ ಮಾಡೋ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ನ ಹೊರಗಡೆ ಇಟ್ಬಿಟ್ಟು ಯಾವ ರೀತಿಯಾಗಿ ಟ್ರಾನ್ಸ್ಪರೆನ್ಸಿ ಅಂತೀರಿ ಅದನ್ನ? ಟ್ರಾನ್ಸ್ಪರೆನ್ಸಿ ಅಂತೀರಾ? ಅದು ಕಳ್ಳತನ ಅಂತಾರೆ. ಯಾವ ಅನುಕೂಲಕ್ಕಾಗಿ ಅಂದ್ರೆ ಸುಪ್ರೀಂ ಕೋರ್ಟ್ ನೀವು ಗೆದ್ದಿಲ್ವಲ್ರಿ, ಇಡೀ ದೇಶ ಸೋಲ್ತಾ ಇದ್ದೀರಲ್ಲ ನಟರಾಜ್ ಗೌಡ್ರೆ, ಇಡೀ ದೇಶದಲ್ಲಿ ಸೋಲ್ತಾ ಇದ್ದೀರಲ್ಲ. ಸೋಲು ಕೊನೆ ಇದಂದ್ರೆ ಏನಂದ್ರೆ ಅನಿಸಿಕೆ ಅಂದ್ರೆ ಅಪಪ್ರಚಾರ ಅಂತ ನೀವು ಮಾಡ್ತಾ ಇರ್ತಕ್ಕಂಥ ಅಪಪ್ರಚಾರ. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಮಾತಾಡಕ್ ಬಿಡಿ ಗುರು ಬ್ರದರ್, ನಾನು ದೂರದಲ್ಲಿ ಒಂದ್ ನಿಮಿಷ ಮಾತಾಡಕ್ ಬಿಡಿ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಚೀಫ್ ಜಸ್ಟಿಸ್ ಮೇಲೆ ನರೇಂದ್ರ ಮೋದಿ ಅವರಿಗೆ ನಂಬಿಕೆ ಇಲ್ವಾ? ಚೀಫ್ ಜಸ್ಟಿಸ್ ಮೇಲೆ ಬಿಜೆಪಿ ಅವ್ರಿಗೆ ನಂಬಿಕೆ ಇಲ್ವಾ? ಚೀಫ್ ಜಸ್ಟಿಸ್ ಮೇಲೆ ಯಾರಿಗೆ ಅಮಿತ್ ಶಾ ಅವ್ರ ನಂಬಿಕೆ ಇಲ್ವಾ? ಚೀಫ್ ಜಸ್ಟಿಸ್ ಇಷ್ಟು ವರ್ಷಗಳಿಂದ ಆ ಯಾರು ಒಬ್ಬರಿಗೆ ಮಾತಾಡೋದು ಅವಕಾಶ ಒಂದ್ ನಿಮಿಷ ಸಂಜಯ್ ನಿಮ್ಗೂ ಅವಕಾಶ ಕೊಟ್ಟಿದ್ದೀನಿ. ಒಂದೇ ನಿಮಿಷ ಸಂಜಯ್ ಪಾಟೀಲ್ ಅವರೇ, ಒಂದೇ ನಿಮಿಷ ನಿಮ್ಗೂ ಅವಕಾಶ ಇದೆ. ಆಗ್ಲೇ ನಾನು ನಿಮ್ಗೂ ಅವಕಾಶ ಕೊಟ್ಟಿದ್ದೀನಿ. ಒಂದು ನಿಮಿಷ ಪ್ಲೀಸ್ ಸಮಾಧಾನವಾಗಿರಿ. ನಟರಾಜ್ ಗೌಡ್ರು ನಿಮ್ಮ ಮಾತು ಮುಗ್ದಿದ್ರೆ ನಾನು ಸಂಜಯ್ ಪಾಟೀಲ್ ಅವ್ರು ಒಬ್ರನ್ನ ಮಾತಾಡಿಸ್ತಾ ಇಲ್ಲ ಸರ್. ಪಾಟೀಲ್ ಅರ್ಥ ಮಾಡ್ಕೊಳ್ಳಿ. ನೇಮಕಾತಿ ಪ್ರಕ್ರಿಯೆಯಿಂದ ಒಂದ್ ನಿಮಿಷ ಸರ್, ಅವ್ರ ಆಡಳಿತ ಪಕ್ಷದಲ್ಲಿದ್ದಾರೆ, ಉತ್ತರ ಕೊಡ್ತಾ ಇದಾರೆ. ಆಯ್ತು ಸರ್, ನಿಮ್ ಪ್ರಶ್ನೆ ಏನು ಕೇಳಿ ಅವ್ರು ಉತ್ತರ ಕೊಡ್ತಾರೆ. ನಾನು ಇಷ್ಟೇ ಸಿಂಪಲ್ ಆಗಿ ಹೇಳ್ತೀನಿ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರನ್ನ ಆಯ್ಕೆ ಸಮಿತಿಯ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡೋ ಸಮಿತಿಯಿಂದ ಹೊರಗಡೆ ಇಟ್ಟಿದ್ದು ಯಾಕೆ? ಚುನಾವಣಾ ಆಯುಕ್ತರನ್ನ ಸಮಿತಿಯಲ್ಲಿ ಅವ್ರು ಯಾಕಂದ್ರೆ 70 ವರ್ಷದ ಇತ್ತಲ್ಲ, ಯಾಕಂದ್ರೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿರ್ಬೇಕು, ನೇಮಕಾತಿ ಪಾರದರ್ಶಕವಾಗಿರ್ಬೇಕು ಅಂದ್ರೆ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಅವ್ರನ್ನ ಯಾಕೆ ಹೊರಗಿಟ್ರು? ಇವ್ರಿಗೆ ಅವರ ಮೇಲೆ ನಂಬಿಕೆ ಇಲ್ವಾ? ಮುಖ್ಯ ನ್ಯಾಯಾಧೀಶರ ಮೇಲೆ ನಂಬಿಕೆ ಇಲ್ವಾ? ಪ್ರಶ್ನೆಗಳು ಅದೇ ಪ್ರಶ್ನೆ. ಮೇಡಮ್ ಇವ್ರ ಹೊರಗಿಟ್ಟಿದಾರಂತ ಏನು ಸುಳ್ಳು ಹೇಳ್ತಾ ಇದಾರೆ? ಸಿಸ್ಟಮ್ ಇದೆ, ಫಾಲೋ ಮಾಡೆ ಇವರು ಉಲ್ಟಾ ಕಾಂಗ್ರೆಸ್ ಕಾಲದಲ್ಲಿ ಪ್ರಕ್ರಿಯೆ ಇಲ್ಲಾಗಿತ್ತು, ಡೈರೆಕ್ಟ್ ಪ್ರಧಾನ ಮಂತ್ರಿ ಅಪಾಯಿಂಟ್ ಮಾಡ್ತಿದ್ರು ಚುನಾವಣಾ ಆಯೋಗ. ಆದ್ರ ಈಗ ಒಂದು ಪ್ರಕ್ರಿಯೆ ಮುಖಾಂತರ ಚುನಾವಣಾ ಆಯೋಗದ ಆಯುಕ್ತರ ಅಪಾಯಿಂಟ್ಮೆಂಟ್ ಆಗ್ತಿದೆ. ಎರಡನೇದು ವಿಷಯ, ವಾಪಸ್ ಬರೋಣ ನಟರಾಜ್ ಗೌಡ್ರೆ. DK ಶಿವಕುಮಾರ್ ಒಂದ್ ಕಾಲ್ ಹೊರಗಡೆ ಇಟ್ಟಿದ್ರ ಬಿಜೆಪಿ ನಂಬಿಕೆ ಇಲ್ಲ ಅಂತ ಅಮಿತ್ ಶಾ ಇಲ್ಲ. ಮಾನ್ಯ DK ಶಿವಕುಮಾರ್ ಯಾವತ್ತು ಕಾಂಗ್ರೆಸ್ ನ ಕಟ್ಟಾಳು ಯಾವತ್ತು ಹೊರಗಡೆ ಇಟ್ಟಿರ್ಲಿಲ್ಲ. ಬಿಜೆಪಿಗರು ಅವ್ರು ಬರ್ಲಿ ಅಂತ ಆಸೆ ಪಡ್ಬೋದು, ಬಿಜೆಪಿಗರು ಆತ ನಾಯಕ ನಾವು ಬೇಕು ಅಂತ ಆಸೆ ಪಡ್ಬೋದು. ಆದ್ರೆ DK ಶಿವಕುಮಾರ್ ಅಂತ ನಾಯಕ ನಮ್ಗಂತೂ ಬೇಡ ರೀ. ನಟರಾಜ್ ಗೌಡ್ರೆ, ನಾವ್ ಬರ್ಲಿ ಅಂತ ಆಸೆ ಪಟ್ಟಿಲ್ಲ, ಬರೋದು ಬೇಡ ಅಂತ ನಾಯಕರು. ಕೋಮುವಾದಿ ಪಕ್ಷಕ್ಕೆ ಬಿಜೆಪಿಗೆ ಅಂತ ಕೋಮುವಾದಿ ಪಕ್ಷಕ್ಕೆ ಯಾವ ರೀತಿ ಹೋಗುವಂತ ಯಾವತ್ತು ಮನಸ್ಸು ಇಲ್ಲ, ಅವರ ಆ ಯೋಚನೆ ಇಲ್ಲ, ಕನಸಲ್ಲೂ ಇಲ್ಲ, ಆಸೆದಲ್ಲೂ ಇಲ್ಲ. ಹಾಗಾಗಿ ಅವ್ರು ಹೋಗೋದಿಲ್ಲ ಕಾಂಗ್ರೆಸ್. ಯಾಕೆಂದ್ರೆ ಈ ಹಿಂದೆ ಒಂದು ಪುಸ್ತಕ ನಟರಾಜ್ ಅವ್ರೆ ಭಾರತ್ ಮಾತಾ ಕಿ ಜೈ ಹೇಳವ್ರ ಕೋಮುವಾದಿಗಳು, ಪಾಕಿಸ್ತಾನ್ ಜಿಂದಾಬಾದ್ ಹೇಳವ್ರ ದೇಶ ಭಕ್ತರ. ನೀವು ನಟರಾಜ್ ಗೌಡ್ರು ನಿಮ್ ಕಾಂಗ್ರೆಸ್ ಪಾಕಿಸ್ತಾನ ಜಿಂದಾಬಾದ್ ತುಷ್ಟೀಕರಣ ಮಾಡುವಂತ ಕಾಂಗ್ರೆಸ್ ಏನಂತ ಸಮಾಜವಾದಿ ಅಂತ ಅನ್ಸ್ಕೊಳುತ್ತೆ, ಏನ್ ಅನ್ಸ್ಕೊಳುತ್ತೆ? ತುಷ್ಟೀಕರಣ ಪದನೇ ತಪ್ಪು. ಇಡೀ ಭಾರತ ಮಾತೆಗೆ ಜೈ ಅಂತ ಇಡೀ ಭಾರತೀಯರೆಲ್ಲ ಹೇಳ್ಬೇಕು. ಅದನ್ನ ನಾವು ಕಾಂಗ್ರೆಸ್ನವ್ರು ಹೇಳ್ಕೊಟ್ಟಿದ್ದು ಒಂದೇ. ಅದಕ್ಕೆ ಭಾರತ್ ಮಾತಾಗೆ ಜೈ ಹೇಳೋದಿಲ್ಲ. ಅದಕ್ಕೆ ಕ್ಷಮೆ ಕೇಳಿಸಿದ್ರಾ ನಿಮ್ಮ DCM ಹತ್ರ? ಅರ್ಥ ಆಗಿಲ್ಲ ನನ್ಗೆ.
ಅವರು ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಅಂದಿದ್ದಕ್ಕೆ ಅದಕ್ಕೆ ಕ್ಷಮೆ ಕೇಳಿಸಿದ್ರು. ಅಜೆಂಡಾ ಗೀತೆ ಇದೆಯಲ್ಲ, RSS ನ ಅಜೆಂಡಾ ಗೀತೆಗಳಿಗೆ RSS ನ ಅವ್ರು ಭೂಮಿ ಏನಂದ್ರೆ ನಟರಾಜ್ ಗೌಡ್ರೆ ಸ್ವಲ್ಪ ಹೇಳಿ, ನಮಸ್ತೆ ಸದಾವತ್ಸಲೆ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಏನ್ ಅರ್ಥ ಆಗಿದೆ ಗೊತ್ತಾಗ್ಲಿ. ಒಂದೇ ಮಾತರಂ ನಮ್ದು ಇಂಪ್ಲಿಮೆಂಟೇಷನ್ ಗೌರವ ಇಲ್ಲ, ರಾಷ್ಟ್ರಗೀತೆಗೆ ಗೌರವ ಇಲ್ಲ, ಒಂದೇ ಮಾತರಮ್ಮನ್ನ ತುಂಡರಿಸಿದವ್ರು ಯಾರು? ಒಂದೇ ಮಾತರಂ ಬಿಡಿ ನಟರಾಜ್ ಗೌಡ್ರೆ, ಇಟ್ ವಿಲ್ ಗೋ ಟು ದ ಡಿಫರೆಂಟ್ ಟಾಪಿಕ್. ಲೆಟ್ ಮಿ ಕಮ್ ಬ್ಯಾಕ್ ಟು ಮೈ ಓನ್ ಟಾಪಿಕ್. ಈಗ DK ಶಿವಕುಮಾರ್ ಮುಂದೆ ಇಂಥದ್ದೊಂದು ಪ್ರಸ್ತಾಪ ಇತ್ತ ಅಂತ? ಯಾಕೆಂದ್ರೆ ಇಂಥ ಸ್ಟೇಟ್ಮೆಂಟ್ಗಳು ಈಗ ಆಲ್ರೆಡಿ ಗೊಂದಲದಲ್ಲಿದೆ, ಅಥವಾ ಇಂಥದ್ದೊಂದು ಚರ್ಚೆ ಮುನ್ನೆಲೆಗೆ ಬಂದ್ರೂ ಬರ್ಬೋದು. ಮತ್ತು ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಏನಾದ್ರೂ DCMಗೆ CM ಸ್ಥಾನ ಬಿಟ್ಕೊಡ್ಲಿಲ್ಲ ಅಂದ್ರೆ DCM ಆಗ ಬೇರೆ ಪಕ್ಷಕ್ಕೆ ಹೋಗುವಂತ ಆಲೋಚನೆ ಮಾಡ್ತಾರಾ ಹೇಗೆ? ಇಲ್ಲ, ಖಂಡಿತವಾಗಿ ಇಲ್ಲ. ಆ ತರದ ಸುಳ್ಳು ಮಾಹಿತಿ ಬಿಜೆಪಿಗರು ಮತ್ತೆ ಅವರ ಬೆಂಬಲಿಗರು, ಬಲಪಂಥೀಯವಾದಿಗಳು, ಎತ್ತಲತ್ತವರು ಅಥವಾ ಕಿತಾಪತಿಗಳಿಗೆ ಸುಳ್ಳುಗಳು ಹೇಳ್ತಿರ್ತಾರೆ. ಆದರೆ ಇಂತಹ ಕೋಮುವಾದಿ ಪಕ್ಷ ಏನು ಗೋಡ್ಸೆಯ ಆರಾಧಕ ಬಿಜೆಪಿ ಪಕ್ಷಕ್ಕೆ ಯಾವುದೇ ಕಾರಣಕ್ಕೆ ಮಾನ್ಯ DK ಶಿವಕುಮಾರ್ ಅವರು ಹೋಗೋದಿಲ್ಲ. ಆತರ ಪ್ರಮೇಯನೂ ಬರಲ್ಲ. ಯಾಕಂದ್ರೆ ಅವ್ರ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಈಗ ಪಕ್ಷದಾಗಿ ಆತರ ಅಗತ್ಯನೇ ಇಲ್ಲ. ಸುಳ್ಳುಗಳು ಹೇಳ್ಕೊಂತಾರೆ ಅವರು ಬಿಜೆಪಿಗರು. ಅದನ್ನ ವಿಜಯೇಂದ್ರ ಅವರು ಕಡಾಖಂಡಿತವಾಗಿ ತುಂಡರಿಸಿ ಅದನ್ನ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಯಾಕಂದ್ರೆ ವಿಜಯೇಂದ್ರ ಮತ್ತೆ ಯತ್ನಾಳ್ ಅವರ ಗಲಾಟೆಗೆ ಸುಮ್ನೆ ಯಾವ್ದೋ ಮಾನ್ಯ DK ಶಿವಕುಮಾರ್ ಹೆಸರು ಹೇಳ್ಕೊಂತವ್ರೆ, ಸ್ವಲ್ಪ TRP ಬರುತ್ತೆ ಅಂತ. ಇಲ್ಲಾಂದ್ರೆ ವಿಜಯೇಂದ್ರ ಮೂಲೆ ಗುಂಪಾಗಿರ್ತಕ್ಕಂಥ ಯತ್ನಾಳ್ ಅವ್ರನ್ನ ಯಾರು ಕೇರ್ ಮಾಡ್ತಿದ್ರಿ? ನೀವು ಯಾರು ಕೇರ್ ಮಾಡ್ತಿರ್ಲಿಲ್ಲ. ಅವರ ಚರ್ಚೆಗೆ ಬರ್ಬೇಕು ಅನ್ನೋ ಕಾರಣಕ್ಕಾಗಿ ಬಾಯಿ ಚಪಲಕ್ಕೆ ಅವ್ರು ಹೇಳ್ತಿದ್ದಾರೆ. ಈಶ್ವರಪ್ಪ, ಯತ್ನಾಳು ಇವರೆಲ್ಲ ಒಂದೇ ನಾಲಿ ಅದೇನು ಸ್ಪಷ್ಟವಾಗಿ ಸತ್ಯ ಮಾತಾಡಕ್ಕೆ ಅವ್ರ ಕೈಲಿ ಬರೋದಿಲ್ಲ ಅವ್ರಿಗೆಲ್ಲ. ಅಲ್ಲ, ನಿಮಗೆ ಇಕ್ಬಾಲ್ ಹುಸೇನ್ ಅವ್ರು ಹೇಳಿದಾರಲ್ಲ ನಟರಾಜ್ ಗೌಡ್ರೆ, ನಾವು ಮಾತಾಡಿದ್ರೆ ಬಲಾತ್ಕಾರ, ದೊಡ್ಡವ್ರು ಮಾತಾಡಿದ್ರೆ ಚಮತ್ಕಾರ ಅಂತ. ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡಿ. ಯತೀಂದ್ರ ಅವ್ರು ಮಾತಾಡಿದ್ರೆ ಅದು ಚಮತ್ಕಾರನಾಗಾದ್ರೆ? ನೋಡಿ, ಯತೀಂದ್ರ ಅವ್ರು ಮಾತಾಡಿದ್ದು ಸರಿ ಇದೆ. ಯಾಕಂದ್ರೆ ಯತೀಂದ್ರ ಅವ್ರಿಗೆ ಏನ್ ಮಾಹಿತಿ ಇದೆ ಅದ್ರ ಬಗ್ಗೆ ಮಾತಾಡ್ತಾರೆ. ಯತೀಂದ್ರ ಅವ್ರು ಮಾತಾಡಿದ್ದನ್ನ ನೀವು ಸಮರ್ಥಿಸ್ಕೊಳ್ಬೇಡಿ ನಟರಾಜ್ ಗೌಡ್ರೆ. ನೋ, ಐ ಡು ನಾಟ್ ಅಗ್ರಿ. ಯತೀಂದ್ರ ಅವರು ನಿಮ್ ಹೈಕಮಾಂಡ್ ಗಿಂತ ಮೇಲಿದಾರ ನಟರಾಜ್ ಗೌಡ್ರೆ? ನಿಮ್ ಬಾಯಿಂದ ನಾನು ಇಂಥ ಉತ್ತರವನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ನಟರಾಜ್ ಗೌಡ್ರೆ. ಹೈಕಮಾಂಡ್ ತೀರ್ಮಾನ ಮಾಡದೆ ಅಂತಿಮ ಅಂತ ಹೇಳಿ ಮಾನ್ಯ DK ಶಿವಕುಮಾರ್ ಅವರು ಮಾನ್ಯ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಾಗಿದೆ. Who is Yatindra to repeat the same words again and again? Why notice has not been issued to him? ಡಿಸಿಪ್ಲಿನರಿ ಕಮಿಟಿ ಇಂದ ನೋಟಿಸ್ ಯಾಕೆ ಹೋಗಿಲ್ಲ ಅವ್ರಿಗೆ ನಟರಾಜ್ ಗೌಡ್ರೆ? ಯತೀಂದ್ರ ಅವ್ರಿಗೇನು DCM ಗಿಂತ ಮತ್ತು ನಿಮ್ಮ ಹೈಕಮಾಂಡ್ ಗಿಂತ ಮಿಗಿಲಾದದವ್ರ? ಅವ್ರಿಗಿಂತ ಮೇಲಿದಾರ ಹೇಗೆ? ಯತೀಂದ್ರ ಅವ್ರಿಗೇನು ಸ್ಪೆಷಲ್ ಕನ್ಸೆಷನ್ ಏನಾರು ಇದೆ ಏನು CM ಮಗ ಅಂತ ಹೇಳಿ? ನಟರಾಜ್ ಗೌಡ್ರ ಕಡೆ ಉತ್ತರ ಇಲ್ಲ. ಸಂಜಯ್ ಪಾಟೀಲ್ ರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್ ಏನ್ ಹೇಳ್ತೀರಿ ಸರ್? ನಿಮ್ಮ ಬಿಜೆಪಿಯಲ್ಲಿ DCM ಏನಾದ್ರೂ ಒಂದ್ ಬರುವಂತ ಆಲೋಚನೆಗಳೇನಾದ್ರೂ ವ್ಯಕ್ತಪಡಿಸಿದ್ರೆ ಬಿಜೆಪಿಯಲ್ಲಿ ಈ ತರ ಚರ್ಚೆನೂ ಇಲ್ಲ. ನಟರಾಜ್ ಗೌಡ್ರು ಒಂದ್ ಮಾತಾಡೋ ಕೇಳ್ತಿದ್ರು, ಬಿಜೆಪಿ ಅವರ ಕಾಂಗ್ರೆಸ್ ನಾಯಕರಿಗೆ ತಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರಂತ. ಬಿಜೆಪಿ ಇತಿಹಾಸದಲ್ಲಿ, ಕಾಂಗ್ರೆಸ್ ಇತಿಹಾಸದಲ್ಲಿ ಬೇಕಾದ್ರೆ ನಟರಾಜ್ ಗೌಡ್ರು ಚೆಕ್ ಮಾಡ್ರಿ. JDS ದಿಂದ ಬಂದಿನ ಅಂತ ಸಿದ್ದರಾಮಯ್ಯ ಅವರು 2ನೇ ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಬೆಲೆ ಕೊಡುವಂತ ಪರಂಪರೆ ನಮ್ಮ ಪಕ್ಷದಲ್ಲಿ ಇದೆ. ಬೇರೆ ಹೊರಗಿನವ್ರು ಬಂದ್ರು ವೆಲ್ಕಮ್ ಮಾಡಬಹುದು, ಆದ್ರ ಅವರ ಮೇಲೆ ಪಕ್ಷ ಬಿಡುವಂತ ಪದ್ಧತಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ. ನಿಮ್ಮಲ್ಲಿ ಸಿದ್ದರಾಮಯ್ಯ ಅವರೇ ಬ್ಯಾರೆ ನಿಮ್ ಕಡೆ ಆಪ್ಷನ್ ಇಲ್ಲ. ಮತ್ DK ಶಿವಕುಮಾರ್ ಎಲ್ಲಿ ಹೋಗ್ತಾರೋ ಎಲ್ಲಿ ಬರ್ತಾರೋ ಅದು ಅವ್ರ ತೀರ್ಮಾನ. ಭಾರತೀಯ ಜನತಾ ಪಾರ್ಟಿ ಯಾರಿಗೂ ಕರೀಲಿಕ್ಕೆ ಅವಶ್ಯಕತೆ ಇಲ್ಲ. ಇಡೀ ಜಗತ್ನಲ್ಲಿ ದೊಡ್ಡ ಪಕ್ಷ ಯಾವ್ದಿದ್ರು ಅದು ಭಾರತೀಯ ಜನತಾ ಪಾರ್ಟಿ. ಕಾರ್ಯಕರ್ತರ ಪಡೆ ಇದ್ದಿನಂತ ಪಕ್ಷ, ನಾಯಕರ ತಂಡ ಇದ್ದಿನಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಇದು ನಟರಾಜ್ ಗೌಡ್ರು ಸಂಜಯ್ ಪಾಟೀಲ್ ಮಾತಾಡ್ತೀನಿ. ಪಾಟೀಲ್ ಇಡೀ ದೇಶದಲ್ಲಿ ಹುಡುಗಿಯರೇ ಸಿಗೋದಿಲ್ಲ. ಗೋವಿಂದರಾಜ್ ಅವರೇ, ನಿಮ್ಮ ಕಡೆ ಪ್ರತಿಕ್ರಿಯೆ ಇಲ್ಲ ನೋಡಿ ಮೇಡಮ್, ಅಥವಾ ಯತ್ನಾಳ್ ಅವರ ಹೇಳಿಕೆಗಳನ್ನ ನಾವು ಕಡೆಗಣಿಸ್ಬೇಕಾ ಹೇಗೆ? ಖಂಡಿತವಾಗ್ಲು ನಾವು ಇದು ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾದ ಹೇಳಿಕೆ ಅಲ್ಲ ಮೇಡಮ್. ಅವ್ರಿಗೆ ಅನಿಸಿಕೆಯನ್ನು ವೈಯಕ್ತಿಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಅವ್ರು ಹೇಳಿದ್ದಾರೆ. ಆ ಮಾಹಿತಿಯನ್ನು ಅವರೇ ಕ್ಲಾರಿಫಿಕೇಶನ್ ಮತ್ತೊಂದು ಅವರೇ ಮಾಡಬೇಕು. ಯತ್ನಾಳ್ ಅವರು ಹೇಳೋ ರೀತಿಯಲ್ಲಿ ನಮ್ಮ ಪಾರ್ಟಿಯಲ್ಲಿ ಯಾವುದೇ ಒಂದು ಬೆಳವಣಿಗೆ ಕಂಡಿಲ್ಲ, ನಾವು ನೋಡೂ ಇಲ್ಲ. ಆ ರೀತಿ ಕೂಡ ನಮ್ಮ ನಾಯಕರಲ್ಲಿ ಎಷ್ಟೂ ಇಲ್ಲ. ನಾವಿವತ್ತು ಕೊಟ್ಟಿರ್ತಕ್ಕಂಥ 136ನ ಮ್ಯಾಂಡೇಟ್ನ ಕರ್ಕೊಂಬಂದು ನಮ್ಮ ಜೊತೆ ಸೇರ್ಕೊಂಡು ನಾವು ಪಾರ್ಟಿ ಅಧಿಕಾರ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ನಾವಂತೂ ಇಲ್ಲ. ನಮಗೆ ಜನ ಕೊಟ್ಟಿರ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ಮಾಡೋ ಅಂಥ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದರೆ ಇವತ್ತು ವರ್ಷಕ್ಕೊಮ್ಮೆ ನಡೆಯುವಂಥ ಬೆಳಗಾವಿ ಅಧಿವೇಶನ ನಾವು ಚರ್ಚೆ ಮಾಡಬೇಕಾದ್ರೆ ಏನು
ವಿಚಾರ ಇರಬೇಕಾಯ್ತು ಅಂದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ, ಮತ್ತು ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ ಬಗ್ಗೆ, ನೀರಿನ ಸಮಸ್ಯೆ ಬಗ್ಗೆ, ನೆರೆ ಬಂತಲ್ಲ ಅದ್ರ ಸಮಸ್ಯೆ ಬಗ್ಗೆ ಎಷ್ಟು ಪರಿಹಾರ ಕೊಟ್ಟಿದ್ದೀವಿ, ಯಾವ ರೀತಿ ಸಮಸ್ಯೆ ಬಗೆಹರಿಸಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಯಿತು. ಆದರೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರಿಗೆ ಯಾವುದು ಬೇಕಾಗಿಲ್ಲ. ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ 50-50 ಶೇರಿಂಗ, ಇಲ್ಲ 30 ತಿಂಗಳು ನಮಗೆ ಕುರ್ಚಿ ಬಿಟ್ಕೊಡ್ತೀರಾ ಅಂತ ವಿಚಾರಗಳನ್ನ ಚರ್ಚೆಗೆ ತಂದು ಜನರಿಗೆ ಇವತ್ತು ಉತ್ತರ ಕರ್ನಾಟಕ ಜನತೆಗೆ ಯಾಮಾರಿಸ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ನಾಚಿಕೆಗೆ ಇಡುತ್ತಾನೆ. ಯಾಕೆಂದ್ರೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಬಳಸದಲೇ ಇವತ್ತು ಕರ್ನಾಟಕವನ್ನು ಹಿಂದುಳಿಯ ರೀತಿಯಲ್ಲಿ ಎಲ್ಲ ಒಂದು ಪ್ರಯತ್ನಗಳು ಈ ರಾಜ್ಯ ಸರ್ಕಾರದಿಂದ ಇತ್ಲಾಗೆ ಲಕ್ಷಗಟ್ಟಲೆ ಸಾಲಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿಗೆ ಹಣವನ್ನು ಕೊಡ್ತಾ ಇಲ್ಲ, ರಸ್ತೆಗಳು ಸರಿ ಮಾಡ್ತಾ ಇಲ್ಲ. ಇಂಥ ನಾಯಕರು, ಇಂಥ ಮುಖ್ಯಮಂತ್ರಿಗಳು ಇಟ್ಕೊಂಡು ಈ ರಾಜ್ಯ ಉದ್ಧಾರ ಆಗೋದ್ರೆ ಹೇಗಾಗುತ್ತೆ ಮೇಡಮ್? ಇವತ್ತು ಆಲ್ರೆಡಿ ಗ್ಯಾರಂಟಿ ವಿಚಾರವಾಗಿ ಒಂದೇ ಒಂದು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸಗಳನ್ನ ಬದಿಗೊತ್ಬಿಟ್ಟು ಕೇವಲ ಕುರ್ಚಿಗಾಗಿ ಇವರು ಎಲ್ಲ ಒಂದು ಕಡೆ ಕಾದಾಟ ಮಾಡ್ಕೊಂಡು, ಸಭೆಗಳು ಮಾಡ್ಕೊಂಡು, ಚರ್ಚೆಗಳು ಮಾಡ್ಕೊಂಡು ಇದರಲ್ಲೇ ಕಾಲಹರಣ ಮಾಡ್ತಾರೆ ಬಿಟ್ರೆ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಇವರು ಸ್ಪಂದಿಸುವಂತ ಕೆಲಸ ಮಾಡ್ತಾ ಇಲ್ಲ. ಗ್ಯಾರಂಟಿ ವಿಚಾರವಾಗಿ ನಟರಾಜ್ ಗೌಡರು ಮಾತಾಡ್ತಾ ಇದ್ರು ಮೇಡಮ್. ಇವತ್ತು ಒಂದ್ ನಿಮಿಷ, ಗ್ಯಾರಂಟಿ ವಿಚಾರವಾಗಿ ಆಲ್ರೆಡಿ ಹಿಮಾಚಲ್ ಪ್ರದೇಶ ಸರ್ಕಾರ ಕಾಂಗ್ರೆಸ್ ಇರ್ತಕ್ಕಂಥದ್ದು ಇವತ್ತು 1 ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದೀವಿ ಗ್ಯಾರಂಟಿಗೋಸ್ಕರ, ನಮ್ಮ ಪರಿಸ್ಥಿತಿ ಬಹಳ ಬಿಗಡಾಯಿಸಿದೆ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಟರಾಜ್ ಗೌಡರಿಗೆ ಅರ್ಥ ಆಗಬೇಕು, ಈ ರಾಜ್ಯದಲ್ಲಿ ಕೂಡ 3 ಲಕ್ಷಕ್ಕಿಂತ ಹೆಚ್ಚಿನದಾಗ ನೀವು ಸಾಲ ಮಾಡಿದಿರಾ, ಎಲ್ಲೂ ಕೂಡ ನೀವು ತೋರಿಸ್ಕೊಂತಲ್ಲ. ಇದ್ರ ಜೊತೆಯಲ್ಲಿ ಸುಮಾರು 25-26ರಲ್ಲಿ ಸುಮಾರು 400 ಜನಕ್ಕಿಂತ ಹೆಚ್ಚಿನದಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರ ಬಗ್ಗೆ ಅವ್ರಿಗೆ ಪರಿಹಾರ ಕೊಡ್ತಾ ಇಲ್ಲ. ರೇವಂತ್ ರೆಡ್ಡಿ ಅವರು ಹೇಳಿದ್ರು ಇವನ್ನೆಲ್ಲ ಮುಚ್ಕೊಳಕ್ಕೋಸ್ಕರ ಈ ತರ ಕುರ್ಚಿ ವಿಚಾರ ತಂದ್ರೆ ಜನರಿಗೆ ಯಾಮಾರಿಸಬಹುದು.